ರಾಜಣ್ಣ ಅಮೃತ ಮಹೋತ್ಸವಕ್ಕೆ ಕೌಂಟ್ ಡೌನ್. ಕಾರ್ಯಕ್ರಮಕ್ಕೆ ಮುಸ್ಲಿಂ ಬಾಂಧವರು ಸಾಥ್. ಎಸ್, ತುಮಕೂರಿನಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಚಿವ ರಾಜಣ್ಣ ಅವರ 75ನೇ ಜನ್ಮದಿನದ ಅಂಗವಾಗಿ ಅತ್ಯಂತ ವಿಜೃಂಭಣೆಯಿಂದ ಬೃಹತ್ ಮಟ್ಟದಲ್ಲಿ ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜೂನ್ 21ರ ಶನಿವಾರ ಬೆಳಗ್ಗೆ 10 ಗಂಟೆಗೆ ಸಹಕಾರಿ ಸಚಿವ ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮ ಹಾಗೂ ಅಭಿನಂದನಾ ಗ್ರಂಥ ಲೋಕಾರ್ಪಣೆಯನ್ನ ಮಾಡಲಾಗುತ್ತೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಪಕ್ಷಾತೀತವಾಗಿ ಶಾಸಕರು, ಮಾಜಿ ಶಾಸಕರು ಸೇರಿ ರಾಜ್ಯದ ಮೂಲೆ ಮೂಲೆಯಿಂದ ಸುಮಾರು 2 ಲಕ್ಷ ಮಂದಿ ಭಾಗಿಯಾಗಲಿದ್ದಾರೆ. ಅಲ್ಲದೆ ಈ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಮುಸ್ಲಿಂ ಮುಖಂಡರು ಸಾಥ್ ನೀಡಿರೋದು ತುಂಬಾ ವಿಶೇಷವಾಗಿದೆ. ಇನ್ನು ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಮುಸ್ಲಿಂ ಮುಖಂಡರು ಕೈಜೋಡಿಸಿದ್ದು, ಸಮಾರಂಭದ ರೂಪುರೇಷೆಗಾಗಿ ಮುಸ್ಲಿಂ ಮುಖಂಡರು ಪೂರ್ವಭಾವಿ ಸಭೆ ನಡೆಸಿದರು. ಸಭೆಯಲ್ಲಿ ತುಮಕೂರು ಮಹಾನಗರ ಪಾಲಿಕೆಯ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ನಯಾಜ್, ಮಾಜಿ ಕಾರ್ಪೊರೇಟರ್, ಕನ್ನಡಪರ ಸಂಘಟನೆಯ ಧನಿಯಾ ಕುಮಾರ್ ಸೇರಿದಂತೆ ತುಮಕೂರಿನ ಮುಸ್ಲಿಂ ಮುಖಂಡರು ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ದರು. ಪೂರ್ವಭಾವಿ ಸಭೆಯಲ್ಲಿ ರಾಜಣ್ಣ ಅಮೃತ ಮಹೋತ್ಸವದ ಪೋಸ್ಟರ್ ಅನ್ನ ರಿಲೀಸ್ ಮಾಡಲಾಯಿತು. ಬಳಿಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವ ಬಗ್ಗೆ ಸುದೀರ್ಘ ಚರ್ಚೆಯನ್ನ ನಡೆಸಲಾಯಿತು. ಯಾಕಂದರೆ ನಮ್ಮ ರಾಜಣ್ಣವರು ಒಂದು ಜಾತಿಗೆ ಸೀಮಿತ ಅಲ್ಲ, ಎಲ್ಲ ಜಾತಿಯಲ್ಲಿ ತಗೊಂಡವರು ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಥರ ಅವ್ರ ಮಗ ರಾಜೇಂದ್ರನೂ ಅದೇ ನಮ್ಮ ಕರ್ನಾಟಕದಲ್ಲಿ ಒಂದು ರಾಜಕೀಯ ಮಾಡ್ಕೊಂಡು ಹೋಗ್ತವ್ರೆ. ಅವ್ರಿಗೆ ಮತ್ತು ಈ 21ನೇ ತಾರೀಕು ಏನು ಈ ಕಾರ್ಯಕ್ರಮ ಐತೆ ಅದೆಲ್ಲರೂ ಸೇರಿ ನಾವು ನಮ್ಮ ತುಮಕೂರು ಡಿಸ್ಟಿಕ್ ಜನ ಎಲ್ಲ ಸೇರಿ ಜನದ ಸಂಖ್ಯೆಯಲ್ಲಿ ಅಮ್ಮಮ್ಮ ಅಂದ್ರೂ ಒಂದು 2 ಲಕ್ಷದ ಜನ ಸೇರಿ ನಾವು ಇವತ್ತು ಅವರೊಂದು ಕಾರ್ಯಕ್ರಮ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಮುಸ್ಲಿಂ ಜನದಲ್ಲಿ ಅಮ್ಮಮ್ಮ ಅಂದರೆ ನನ್ನ ಅಂದಾಜು ಒಂದು 40,000 ಜನ ಅಂತೂ ನಾವು ಸೇರ್ತೀವಿ. ಎಲ್ಲ ಕಡೆಯಿಂದನೂ ಮಾಡೋ ಪ್ರಯತ್ನ ಜಾಸ್ತಿ ಪ್ರಯತ್ನವನ್ನು ಮಾಡ್ತೀವಿ. ನಮ್ಮ ಅಂದಾಜು ಏನಂದರೆ ಒಂದು 40,000 ಜನ ಸೇರಿಸ್ಬೇಕು. ಅದು ಎಲ್ಲ ನಾವು ಎಲ್ಲ ಮುಖಂಡರು ಎಲ್ಲ ಇವತ್ತು ಇದು ಪ್ರೆಸ್ ಮೀಟ್ ಆದಮೇಲೆ ಎಲ್ಲ ಏನು ಮಾಡಬೇಕು ಅಂತ ನಮ್ಮ ಮುಸ್ಲಿಂ ಮುಖಂಡರು ಎಲ್ಲ ಇದ್ದಾರೆ. ಅವ್ರಿಗೆಲ್ಲ ತಿಳ್ಕೊಂಡು ನಮ್ಮ ಕಡೆಯಿಂದ ಅವ್ರಿಗೆ ನಾವಿಬ್ಬರು ಪ್ರೀತಿ ರಾಜಣ್ಣವ್ರ ಮೇಲೆ ನಮ್ಮ ಮುಸ್ಲಿಂ ಮುಖಂಡರು. ಯಾಕಂದರೆ ನಾನು ಹೇಳಿದ್ನಲ್ಲ, ಅವ್ರ ಕಾರ್ಯಕರ್ತರು ಅಷ್ಟೇ, ನಮ್ಮ ಮುಸ್ಲಿಂ ಜನ ಎಷ್ಟೋ ಜನ ಇದ್ದೀವಿ. ಅವರು ರಾಜಕಾರಣಿ ಒಳಗೆ ಅವ್ರ ಕಾರ್ಯಕರ್ತರಿಗೆ ಯಾವತ್ತೂ ಅವರು ಒಂದು ಸಹಾಯ ಮಾಡಿದವರು ಕೈ ಬಿಟ್ಟಿಲ್ಲ. ಈ ವೇಳೆ ಮಾತನಾಡಿದ ಮೊಹಮ್ಮದ್ ನಯಾಜ್, ಸಚಿವ ರಾಜಣ್ಣ ಅವರು ಕೇವಲ ಒಂದು ಜಾತಿಗೆ ಸೀಮಿತರಾದವರಲ್ಲ, ಎಲ್ಲಾ ಜಾತಿಯವರನ್ನ ಒಂದೇ ರೀತಿ ನೋಡಿಕೊಂಡು ಬರ್ತಿದ್ದಾರೆ. ಜೂನ್ 21ರಂದು ನಡೆಯುವ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಯಾದ್ಯಂತ ಜನರು ಭಾಗಿಯಾಗಿ ಯಶಸ್ವಿಯಾಗಿಸೋಣ ಅಂತ ಹೇಳಿದ್ರು. ಅಲ್ಲದೆ ಸುಮಾರು 40,000 ಮುಸ್ಲಿಂ ಮುಖಂಡರು ಭಾಗಿಯಾಗಿ ರಾಜಣ್ಣ ಅವರ ಶಕ್ತಿ ಪ್ರದರ್ಶನವನ್ನ ಮಾಡ್ತೇವೆ ಅಂತ ತಿಳಿಸಿದ್ರು. ಇನ್ನು ರಾಜಣ್ಣ ಅವರ ಅಮೃತ ಮಹೋತ್ಸವಕ್ಕೆ ರಾಜ್ಯಾದ್ಯಂತ ಮುಸ್ಲಿಂ ಬಾಂಧವರು ಬರುವಂತೆ ಕೆಎನ್ಆರ್ ಮುಸ್ಲಿಂ ಅಭಿಮಾನಿ ಬಳಗದ ವತಿಯಿಂದ ಕರೆಯನ್ನ ನೀಡಲಾಯಿತು. ನಮ್ಮ ಹಬ್ಬಗಳಲ್ಲಿ ರಾಜಣ್ಣ ನಮ್ಮ ಮನೆಯವರಂತೆ ಬಂದು ಇಫ್ತಾರ್ ಕೂಟ ಸೇರಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ರಾಜಣ್ಣ ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಅಲ್ಲಾಹುನಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತೇವೆ ಅಂತ ಮುಸ್ಲಿಂ ಮುಖಂಡರು ಹೇಳಿದ್ರು. ಅಲ್ಲದೆ ಸಿಎಂ ಅವರ ಅಧ್ಯಕ್ಷತೆಯಲ್ಲಿ ಮುಸ್ಲಿಂ ಬಾಂಧವರಿಂದ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಅದ್ದೂರಿ ಸನ್ಮಾನವನ್ನ ಮಾಡಲಾಗುವುದು ಅಂತ ಮುಸ್ಲಿಂ ಮುಖಂಡರು ತಿಳಿಸಿದ್ರು. ಶ್ರೀ ಕೆಎನ್ ರಾಜಣ್ಣನವರ 75ನೇ ಜನ್ಮದಿನದ ಅಮೃತ ಮಹೋತ್ಸವ ಮತ್ತು ಅಭಿನಂದನಾ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಮುಸ್ಲಿಂ ಬಾಂಧವರಿಂದ ತುಮಕೂರು ಜಿಲ್ಲೆಯ ಕೆಎನ್ಆರ್ ಬಳಗದ ವತಿಯಿಂದ ಎಲ್ಲ ಮುಸ್ಲಿಂ ಬಾಂಧವರಿಗೂ, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮುಸ್ಲಿಂ ಬಾಂಧವರಿಗೂ ಮುಸ್ಲಿಂ ಕೆಎನ್ಆರ್ ಅಭಿಮಾನಿ ಬಳಗದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಲು ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇವೆಂದು ಕೆಎನ್ಆರ್ ಮುಸ್ಲಿಂ ಬಳಗದಿಂದ ಕೇಳಿಕೊಳ್ಳುತ್ತಿದ್ದೇವೆ. ಏನಿದೆ, ನಾವು ರಾಜಣ್ಣ ಸಾಹೇಬರು
75ನೇ ಅಮೃತ ಮಹೋತ್ಸವ ಆಚರಣೆ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ಮುಸ್ಲಿಂ ಜನಾಂಗದ ವತಿಯಿಂದ ಸಂಪೂರ್ಣ ಬೆಂಬಲ ಇದೆ. ಹಾಗೂ ರಾಜಣ್ಣಜಿಯವರ ಒಂದು ಬರ್ತ್ಡೇಗೆ ಜನ್ಮದಿನಕ್ಕೆ ಮುಸ್ಲಿಂ ಜನಾಂಗ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ರಾಜಣ್ಣಜಿ ಅವರಿಗೆ ಆಶೀರ್ವಾದ ಮಾಡ್ಕೋಬೇಕು ಅಂತ ನಾವು ಈ ದಿನ ಒಂದು ಪತ್ರಿಕಾ ಮಾಧ್ಯಮ ಮುಂದೆ ಹೇಳಿದ್ದೀವಿ. ಇದೇ ಥರ ರಾಜಣ್ಣಜಿಯವರಿಗೆ ದೇವರು ಅವ್ರಿಗಿನ್ನ ಆರೋಗ್ಯ ಆಯುಷು ಕೊಳ್ಳಿ ಅಂತ ಹೇಳಿ ಇನ್ನು ಸದಾ ಈ ಸಹಕಾರ ಕ್ಷೇತ್ರದಲ್ಲಿ ದೀನ ದಲಿತರಿಗೆ ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ ಇನ್ನೂ ಸಹಾಯ ಮಾಡಿ ಹೇಳಿ ಈ ದಿಗ್ಗಜ ನಾಯಕನಿಗೆ ಅಲ್ಲಾ ತಾಲ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನೆಲ್ಲ ಜನಾಂಗದ ಮುಖಂಡರ ಪರವಾಗಿ ಅಲ್ಲಾ ತಾವ ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಒಟ್ನಲ್ಲಿ ತುಮಕೂರಿನಲ್ಲಿ ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ 2 ದಿನ ಬಾಕಿ ಇದ್ದು ಸಂಭ್ರಮ ಸಡಗರ ಜೋರಾಗಿದೆ. ಈ ಕಾರ್ಯಕ್ರಮಕ್ಕೆ ಜಾತಿ ಧರ್ಮದ ಹೊರತಾಗಿ ಸ್ವತಃ ಅಭಿಮಾನಿಗಳು ಭಾಗಿಯಾಗಲು ಮುಂದಾಗಿದ್ದು ರಾಜಣ್ಣ ಅವರು ನೀಡಿರೋ ಕೊಡುಗೆಗೆ ಕೈಗನ್ನಡಿಯಾಗಿದೆ. ಈ ಕಾರ್ಯಕ್ರಮದ ಮೂಲಕವಾಗಿ ತುಮಕೂರಿನಲ್ಲಿ ಹೊಸ ಇತಿಹಾಸ ಸೃಷ್ಟಿಸುವುದಂತೂ ಸುಳ್ಳಲ್ಲ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.